ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನ 2 ಗಂಟೆಗೆ IPL 2024 ಆ್ಯಕ್ಷನ್ ನಡೆಯಲಿದೆ ಅಂತ ಹೇಳ್ಬೋದು. IPLನ ವಿಂಡೋ ಓಪನ್ ಆಗಿದೆ ಅಂತ ಹೇಳ್ಬೋದು. ಎಲ್ಲ ತಂಡಗಳು ಕೂಡ IPL 2024 ಆ್ಯಕ್ಷನ್ನಲ್ಲಿ ಬಿಗ್ ಆಟಗಾರರನ್ನು ಖರೀದಿ ಮಾಡಲು ರೆಡಿಯಾಗಿ ಬಂದೇ ಬರ್ತಾರೆ. ಇನ್ನು ಫ್ರೆಂಡ್ಸ್, ನಮ್ಮ RCB ತಂಡಕ್ಕೆ IPL 2024ನಲ್ಲಿ ಸಿರಾಜ್ಗೆ ಸಾಥ್ ಕೊಡುವಂಥ ಡೆತ್ ಬೌಲರ್ ಯಾರಿದ್ದಾರೆ ಅಂತ ನಾವು ಈ ಆ್ಯಕ್ಷನ್ನಲ್ಲಿ ನೋಡಲೇಬೇಕು. ಇನ್ನು ಈ ಆ್ಯಕ್ಷನ್ನಲ್ಲಿ ನಮ್ಮ RCB ತಂಡಕ್ಕೆ ಬೇಕಾಗಿರುವ ಡೆತ್ ಬಾಲರನ್ನು ಯಾರನ್ನು ಪಿಕ್ ಮಾಡ್ತಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಯಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲನ್ನು ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಮತ್ತು ಕಬಡ್ಡಿ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಡ್ಸಿ ಬರುತ್ತೆ. ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡಬಹುದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗಿನ ಬ್ಲ್ಯಾಕ್ ಟನ್ ಇದೆ, ಮಾಡ್ಕೊಳ್ಳಿ. ಏನೋ ತಡ ಮಾಡದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, IPL 2024 ಆ್ಯಕ್ಷನ್ನಲ್ಲಿ ನಮ್ಮ RCB ತಂಡಕ್ಕೆ ಒಬ್ಬ ಡೆತ್ ಬೌಲರ್ ಬೇಕೇ ಬೇಕು ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ RCB ತಂಡ ಈಗಾಗಲೇ ಹರ್ಷಲ್ ಪಟೇಲ್, ಡೇವಿಡ್ ವಿಲ್ಲಿ, ಜೋಯ್ ಸಿಜಲ್ವುಡ್ ಇವರನ್ನು ರಿಲೀಸ್ ಮಾಡಿದೆ ಅಂತ ಹೇಳ್ಬೋದು. ಇವರು ಎಲ್ಲರೂ ಕೂಡ ಡೆತ್ ಬೌಲಿಂಗ್ನ ಮಾಡ್ತಾಯಿದ್ರು. ಈಗ ನಮ್ಮ RCB ತಂಡದಲ್ಲಿ ಡೆತ್ ಬೌಲಿಂಗ್ ಅವಶ್ಯಕತೆ ಇದೆ. ಸಿರಾಜ್ ಅವರನ್ನು ಡೆತ್ ಬೌಲಿಂಗ್ನಲ್ಲಿ ಹಾಕೋಕೆ ಬಿಟ್ಟರೆ ಅವರು ಸಖತ್ತಾಗಿ ಹೊಡೆಸ್ಕೊಳ್ಳುತ್ತಾರೆ. ನೀವೇ ನೋಡಿದ್ರಲ್ಲ, ಲಾಸ್ಟ್ ಓವರ್ನಲ್ಲಿ 30-35 ರನ್ಗಳನ್ನು ಹೊಡೆಸ್ಕೊತಾ ಇದ್ರು. ಇನ್ನು ಫ್ರೆಂಡ್ಸ್, ಡೆತ್ ಓವರ್ನಲ್ಲಿ ನಮ್ಮ RCB ತಂಡಕ್ಕೆ ಬಾಲಿಂಗ್ ಮಾಡಲು ಮಿಚೆಲ್ ಸ್ಟಾರ್ಕ್ ಮತ್ತು ಸೌತ್ ಆಫ್ರಿಕಾ ಆಟಗಾರ ಕಟೇಜಾ ಅವರು ಬರ್ಬೋದು ಅಂತ ಹೇಳ್ಬೋದು. ಇವರಿಬ್ಬರಲ್ಲಿ ಒಬ್ಬರನ್ನು ನಮ್ಮ RCB ತಂಡ ಟಾರ್ಗೆಟ್ ಮಾಡುತ್ತದೆ ಅಂತ ಹೇಳ್ಬೋದು. 15 ಕೋಟಿ 16 ಕೋಟಿಗೆ ಇವರನ್ನು ಪಿಕ್ ಮಾಡೇ ಮಾಡುತ್ತದೆ. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ನಮ್ಮ RCB ತಂಡದ ಡೆತ್ ಬಾಲಿಂಗ್ಗೆ ಯಾರು ಬರಬೇಕು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಫ್ರೆಂಡ್ಸ್.